ಹಾಯ್ ಹಲೋ ವೆಲ್ ಇನ್ಮೇಲೆ ನಿಮ್ಮ ನಾಯಿ ಇದ್ದರೆ ಸಾಕು ನಿಮ್ಮ ಮದುವೆಯಲ್ಲಿ ನಿಮ್ಮ ಮದುವೆ ಪಕ್ಕ ಆಗುತ್ತೆ. ಯಾಕೆ? ಆ್ಯಂಡ್ ಗೋಲ್ಡನ್ನು ಮಾರಿ ಐಫೋನ್ ಕೂಡ ತೊಗೋತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಇನ್ಮೇಲೆ ನಿಮ್ಮ ಗಾಡಿ ಏನಾದರೂ ಕೆಟ್ಟೋಗಿದ್ರೆ ನೀವು ಶೋರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಶೋರೂಮ್ ಮುಂದೆ ನಿಂತ್ಕೊಂಡು ಹಾಡು ಹೇಳಿದ್ರು ಸಾಕು, ಸಾಲ್ವ್ ಆಗಿಬಿಡುತ್ತೆ. ಯಾವ ರೀತಿ ಎಲ್ಲ ಹೇಳ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಟೆಕ್ ರೈನ್ಸ್. ವೆಲ್ಕಮ್ ಬ್ಯಾಕ್. ಸೊ ಇತ್ತೀಚೆಗೆ ಆ್ಯಪಲ್ದು ಹೊಸ ಈವೆಂಟ್ ಬರ್ತಾ ಇದೆ, ಹೊಸ ಪ್ರಾಡಕ್ಟ್ ಈವೆಂಟ್ ಬರ್ತಾ ಇದೆ. ಸೊ ಅದು ಸೆಪ್ಟೆಂಬರಲ್ಲಿ ಆಗುತ್ತೆ, ಇನ್ನೇನು ವಾರ ಇದೆ. ಆ್ಯಂಡ್ ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ, ಬಟ್ ಸೆಪ್ಟೆಂಬರ್ 10ನೇ ತಾರೀಕು ಖಂಡಿತ ಇವೆಂಟ್ ಆಗುತ್ತೆ. ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಐಫೋನ್ 16 ಸೀರೀಸನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಸುದ್ದಿ ಇದೆ. ಆ್ಯಂಡ್ ಸುಮಾರು ವೇರಿಯಂಟ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಐಫೋನ್ 16 ಪ್ಲಸ್ ಇರ್ಬೋದು, ಪ್ರೋ ಇರ್ಬೋದು, ಪ್ರೋ ಮ್ಯಾಕ್ಸ್ ಇರ್ಬೋದು, ಸುಮಾರು ವೇರಿಯಂಟ್ಗಳನ್ನು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಯಾವ ರೀತಿ ಬರುತ್ತೆ, ಅದರ ಹೈಲೈಟ್ಸ್ ಏನು, ಸ್ಪೆಸಿಫಿಕೇಷನ್ಸ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ. ಬಟ್ ಐಫೋನ್ ಕ್ರೇಜ್ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ವಿಲೇಜಲ್ಲಿ ಒಬ್ಬ ಸಣ್ಣ ಹುಡುಗ ಊಟನೇ ಬಿಟ್ಬಿಟ್ಟಾರಿ. ಸಣ್ಣ ಅಲ್ಲ, ಆ್ಯಕ್ಚುಲಿ ಒಂದು ಟೀನೇಜರು ಊಟನೇ ಬಿಟ್ಬಿಟ್ಟ. ಏನಕ್ಕೆ ಅಂತ ಹೇಳಿದ್ರೆ ಅವ್ನಿಗೆ ಐಫೋನ್ ಬೇಕಂತೆ. ಸೊ ಪಾಪ ಅವ್ರ ಅಮ್ಮ ಹೂ ಮಾರ್ತಿದ್ರು, ಅವರು ಕೂಡ ಹೋಗಿ ಏನೋ ಕಷ್ಟಪಟ್ಟು ಹೆಂಗೋ ದುಡ್ಡು ಅರೇಂಜ್ ಮಾಡಿ ಅವ್ನಿಗೆ ಐಫೋನನ್ನು ಕೊಡಿಸಿದ್ದಾರೆ. ಈ ವಿಡಿಯೋ ತುಂಬಾ ವೈರಲ್ ಆಗಿದೆ. ಜೊತೆಗೆ 17 ಇಯರ್ಸ್ ಓಲ್ಡ್ ಚೈನೀಸಲ್ಲಿ ಒಬ್ಬ ಅಂತೂ ಸರ್ಜರಿ ಮಾಡಿಸ್ಕೊಂಡಿದ್ದಾನೆ. ಏನಕ್ಕೆ ಗೊತ್ತಾ? ಐಫೋನ್ನ ಪರ್ಚೇಸ್ ಮಾಡೋದಕ್ಕೆ. ಆ್ಯಂಡ್ ಇತ್ತೀಚೆಗಂತೂ ಏನು ಮಾಡ್ತಿದ್ದಾರೆ, ಏನು ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಒಬ್ಬ ಹುಡುಗ ಅಂತೂ ಅವ್ರ ಅಮ್ಮನ ಗೋಲ್ಡನ್ನು ಅವನು ಸೆಲ್ ಮಾಡಿ ಅದರಿಂದ ಅವ್ನ ಗರ್ಲ್ ಫ್ರೆಂಡ್ಗೆ ಐಫೋನ್ನ ಗಿಫ್ಟ್ ಮಾಡಿದ್ದಾನೆ. ಸೊ ನೋಡಿ ಯಾವ ರೀತಿ ಐಫೋನ್ ಕ್ರೇಜ್ ಇದೆ ಅಂತ ನೋಡಿ ಮಾರ್ಕೆಟಲ್ಲಿ. ಆ್ಯಂಡ್ ಐಫೋನ್ 16 ಯಾವ ರೀತಿ ಬರ್ಬೋದು, ಇದಕ್ಕೋಸ್ಕರ ಜನ ಏನೇನು ಮಾಡ್ಬೋದು, ಇವೆಲ್ಲವೂ ನಾವು ಕಾದು ನೋಡ್ಬೇಕಾಗಿ ಬರುತ್ತೆ. BSNL 5G ನೆಟ್ವರ್ಕ್. ಸೊ ಸುಮಾರು ಜನ ಆಲ್ರೆಡಿ BSNLಗೆ ಪೋರ್ಟ್ ಮಾಡಿಸ್ಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ನಿಮಗೆ 5G ನೆಟ್ವರ್ಕ್ ಕೂಡ ಸಿಗುತ್ತೆ. ಬೇರೆ ಟೆಲಿಕಾಮ್ ಇಂಡಸ್ಟ್ರಿ ಎಲ್ಲ ಆಲ್ರೆಡಿ 5G ಮಾಡ್ತಿದ್ದಾರೆ, ಬಟ್ BSNL ಅವರು ಅವರ 5G ನೆಟ್ವರ್ಕ್ ತರ್ತಾ ಇದ್ದಾರೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ 4G ಪ್ಯಾನ್ ಇಂಡಿಯಾ ರೋಲ್ ಔಟ್ ಡೆಡ್ಲೈನ್ಸ್ ಮುಗಿಸಿದ ನಂತರ, ಅಂದರೆ ಅವರು ಆಲ್ರೆಡಿ ಅವ್ರು ಡಿಪ್ಲಾಯ್ಡ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 15,000 ಟವರ್ಸ್ಗಳನ್ನು ಆಲ್ರೆಡಿ ಅವರು ಅಕ್ರಾಸ್ ಇಂಡಿಯಾ ಪ್ಲೇಸ್ ಮಾಡ್ತಿದ್ದಾರೆ. ಜೊತೆಗೆ ಬೈ ಅಕ್ಟೋಬರ್ ಎಂಡಲ್ಲಿ ನಿಮಗೆ ಮೇ ಬಿ ಅರೌಂಡ್ 80,000 ಟವರ್ಸ್ಗಳು ಬಂದುಬಿಡುತ್ತೆ. ಆ್ಯಂಡ್ ಮಾರ್ಚ್ 2025 ನಂತರ ಮೇ ಬಿ ಯು ಕ್ಯಾನ್ ಸಿ 1 lakh ಟವರ್ಸ್ ಫಾರ್ 4G ನೆಟ್ವರ್ಕಿಂಗ್. ಅದಾದ ನಂತರ ಮೇ ಬಿ ಅವ್ರು ಅಪ್ಗ್ರೇಡ್ ಮಾಡಿ 5G ನೆಟ್ವರ್ಕನ್ನು ಬಿಡ್ತಾ ಇದ್ದಾರೆ. ಸೊ ಯಾರ್ಯಾರು BSNL ಆಲ್ರೆಡಿ ಯೂಸ್ ಮಾಡ್ತೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸು. ಸೊ ಯು ಕ್ಯಾನ್ ಯುಟಿಲೈಸ್ ದ 5G ನೆಟ್ವರ್ಕ್. ಬಟ್ ಯೋಚನೆ ಮಾಡಿ ಪೋರ್ಟ್ ಮಾಡಿಸ್ಕೊಳ್ಳಿ. ಓಕೆ, ರೀಸೆಂಟಾಗಿ ಸುಮಾರು ಕಡೆ ಇಂಡಿಯಾದಲ್ಲಿ ಏನೇನೋ ನ್ಯೂಸ್ಗಳೆಲ್ಲ ಬರ್ತಾ ಇದೆ. ನಾವು ನೋಡಬಾರ್ದೆಲ್ಲ ನೋಡ್ತಾ ಇದ್ದೀವಿ. ಬಟ್ ಅದ್ರ ಜೊತೆಗೆ ಟೆಕ್ನಾಲಜಿ ಕಡೆನೂ ಒಂದು ವಿಭಿನ್ನವಾದಂತಹ ಒಂದು ಸ್ಕ್ಯಾಮ್ಸ್ಗಳು ನಡೀತಾ ಇದೆ. ಸುಮಾರು ಜನಗಳಿಗೆ ಆಲ್ರೆಡಿ ಎಷ್ಟೊಂದು ಕಾಲ್ಸ್ಗಳೆಲ್ಲ ಬರ್ತಾ ಇದೆ. ಲೈಕ್ ಏನೋ ನೀವು 2 ಸಿಮ್ ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಸಿಮ್ ಇನ್ನೊಂದು ಕಡೆ ರಿಜಿಸ್ಟರ್ ಆಗಿದೆ, ನಿಮ್ಮದು ಬೇರೆ ಕಡೆ ಎಲ್ಲೋ ಒಂದು ಇನ್ನೊಂದು ಸಿಮ್ ಏನೋ ಆ್ಯಕ್ಟಿವ್ ಆಗಿದೆ ಅಂತ ಸುಮಾರು ಕಾಲ್ಸ್ಗಳು ಬರುತ್ತೆ. ನೀವು ಮೋಸ ಹೋಗಬೇಡಿ ದಯವಿಟ್ಟು. ಅಂಥ ಕಾಲ್ಸ್ ಬಂದರೆ ನೀವು ಜಾಸ್ತಿ ಅವ್ರಿಗೆ ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಕೊಡೋಕ್ಕೆ ಹೋಗಬೇಡಿ. ಇದಕ್ಕೋಸ್ಕರ ಗೌರ್ಮೆಂಟ್ ಕೂಡ ಅವರು ಕೂಡ ಹೊಸ ಟೆಲಿಕಾಮ್ ಇಂಡಸ್ಟ್ರಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಏನು ಸಸ್ಪೀಷಿಯಸ್ ಇಲ್ಲ ಅನ್ರಿಜಿಸ್ಟರ್ಡ್ ಕಾಲ್ಸ್ಗಳಿದ್ದಾವೆ ಅದನ್ನೆಲ್ಲ ನೀವು 2 ವರ್ಷವರೆಗೂ ಬ್ಲಾಕ್ ಮಾಡ್ಬೋದು. ಸೊ ಇದೊಂಥರ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಜೊತೆಗೆ ಈವನ್ ಗೌರ್ಮೆಂಟ್ ಕೂಡ ಕೇಳಿದ್ದಾರೆ ಟೆಲಿಕಾಮ್ ಇಂಡಸ್ಟ್ರಿ ಅವ್ರಿಗೆ. ಸೊ ನೀವು ಯಾವ ಥರ ಫೆಸಿಲಿಟೀಸನ್ನು ನೀವು ಪ್ರೊವೈಡ್ ಮಾಡ್ತಿದ್ರೆ ಈ ಪರ್ಟಿಕ್ಯುಲರ್ ಕಾಲ್ಸ್ಗಳನ್ನು ಬ್ಲಾಕ್ ಮಾಡೋಕ್ಕೆ ಅದೊಂದು ಲಿಸ್ಟನ್ನು ನಮಗೆ ಕಳಿಸಿ, ಪ್ರೊಸೀಜರನ್ನು ನಮಗೆ ಕಳಿಸಿ ಅಂತ ಕೂಡ ಅವ್ರಿಗೆ ಡಿಮಾಂಡ್ ಮಾಡಿದ್ದಾರೆ. ಸೊ ಇದೊಂಥರ ಗುಡ್ ನ್ಯೂಸು. ನಮ್ಗೆ ಆದಷ್ಟು ಸ್ಪ್ಯಾಮ್ ಕಾಲ್ಸ್ಗಳನ್ನು ಅವಾಯ್ಡ್ ಮಾಡೋಣ. ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು, ಮೈಂಡ್ಗೂ ಒಳ್ಳೆಯದು. ಏನಂತೀರಾ? ಎಸ್. ಆ್ಯಂಡ್ ಜೊತೆಗೆ ಒಂದು ಸಣ್ಣ ವಿಡಿಯೋ ತುಂಬ ವೈರಲ್ ಆಗ್ತಿದೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅವನ ಎಲೆಕ್ಟ್ರಿಕಲ್ ಗಾಡಿ ಸ್ವಲ್ಪ ಸರ್ವಿಸಿಗೆ ಕೊಟ್ಟಿದ್ದಾನೆ, ಆದರೆ ಅದು ಸರಿಯಾಗಿ ಸರ್ವಿಸ್ ಅವ್ನಿಗೆ ಸಿಕ್ಕಿಲ್ಲ. ಸೊ ಇದರಿಂದ ಅವನೇನು ಮಾಡಿದ್ದಾನೆ, ಅವನ ಗಾಡಿಯನ್ನು ಶೋರೂಮ್ ಮುಂದೆ ಇಟ್ಕೊಂಡು ಹಾಡು ಹೇಳಕ್ಕೆ ಶುರು ಮಾಡಿದ್ದಾನೆ. ಆ ಹಾಡು ಈ ರೀತಿ ಇದೆ. ಇದೇ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಓಲಾದವ್ರದ್ದು ಒಳ್ಳೆ ಸರ್ವಿಸ್ ಕೊಡ್ತಿದ್ದಾರೆ. ರೀಸೆಂಟಾಗಿ ಅವರು ಅವರ ಹೊಸ ಎಲೆಕ್ಟ್ರಿಕಲ್ ಬೈಕ್ಗಳನ್ನು ಲಾಂಚ್ ಆಗ್ತಿದ್ದಾರೆ. ರೋಸ್ಟರ್ ಎಕ್ಸ್ ಆ್ಯಂಡ್ ರೋಸ್ಟರ್ ಪ್ರೋ ಅಂತ. ರೋಸ್ಟರ್ ಪ್ರೋ ಬಂದು ನಿಮಗೆ ದೀಪಾವಳಿ ಟೈಮಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ January 2025 ನಂತರ ನಿಮಗೆ ರೋಸ್ಟರ್ ಮತ್ತು ರೋಸ್ಟರ್ ಎಕ್ಸ್ದ ಡೆಲಿವರಿ ನಿಮಗೆ ಸಿಗುತ್ತೆ. ಎಲೆಕ್ಟ್ರಿಕಲ್ ಗಾಡಿ ತುಂಬ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, 600-700 ಕಿಲೋಮೀಟರ್ ಕವರ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ನೋಡಬೇಕು, ಒಂದ್ಸಲ ನಮಗೆ ಡೆಲಿವರಿ ಸಿಕ್ಕಾದ್ಮೇಲೆ ಗಾಡಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಬಟ್ ರೀಸೆಂಟಾಗಿ ಈ ವಿಡಿಯೋ ನೋಡಿಕೊಂಡು ನೀವು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಏನೋ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ, ನಿಮ್ಗೆ ಉಪಯೋಗ ಆಗಿದ್ರೆ ಮಾತ್ರ ಪರ್ಚೇಸ್ ಮಾಡಿ. ಗಾಡಿಗೆ ಅಂತಾರೆ ಈ ಕಾಲದಲ್ಲಿ ಲೈಫ್ಗೆ ಸೆಕ್ಯೂರಿಟಿ ಇಲ್ಲ. ಸೆಕ್ಯೂರಿಟಿ ಬಗ್ಗೆ ಹೇಳಬೇಕಾದ್ರೆ ಒಂದು ವಿಷಯ ನಿಮ್ಗೆ ತಪ್ಪದೇ ಹೇಳಬೇಕು. ನಾನು ಏನಂತ ಹೇಳಿದ್ರೆ, ರೀಸೆಂಟಾಗಿ ಗೂಗಲ್ ಅವರು ಏನೋ ಅವರ ಕ್ರೋಮಲ್ಲಿ ಯಾರು ಸ್ಕ್ರೀನ್ ಶೇರಿಂಗ್ ಮಾಡ್ತಾರೆ ಇಲ್ಲ ರೆಕಾರ್ಡಿಂಗ್ ಮಾಡೋ ಟೈಮಲ್ಲಿ ಏನಾದರೂ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು ಇಲ್ಲ ಪಾಸ್ವರ್ಡ್ಸ್ಗಳನ್ನು ಹಾಕಿದ್ರೆ ಈಸಿಯಾಗಿ ಹ್ಯಾಕ್ ಮಾಡ್ಬೋದು.
ನೀವು ಬೇರೆಯವರಿಗೆ ಸ್ಕ್ರೀನ್ ಶೇರ್ ಮಾಡಿದಾಗ ಸುಮಾರು ಜನಗಳು ದುಡ್ಡನ್ನು ಕಳ್ಕೊಂಡಿದ್ದಾರೆ, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಹಾಕಿ OTPಗಳನ್ನು ಕೊಟ್ಟಿದ್ದಾರೆ, ಸುಮಾರು ಇದಾವೆ. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಗೂಗಲ್ ಇಸ್ ವರ್ಕಿಂಗ್ ಆನ್ ಅ ಸ್ಪೆಷಲ್ ಫೀಚರ್ಸ್ ಕಾಲ್ಡ್ ರೀಡ್ಯಾಕ್ಟ್ ಸೆಕ್ಯೂರಿಟಿ ಅಂತ ಹೇಳಿ. ಅದನ್ನು ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಏನಾದರೂ ಸ್ಕ್ರೀನ್ ಶೇರ್ ಮಾಡಿದಾಗ ಇಲ್ಲ ನಿಮ್ಮ ಡೆಸ್ಕ್ಟಾಪ್ ಏನಾದರೂ ಶೇರಿಂಗಲ್ಲಿದೆ, ರೆಕಾರ್ಡಿಂಗಲ್ಲಿದೆ ಅಂತ ಹೇಳಿದಾಗ ನೀವು ಹಾಕುವಂಥ ಪಾಸ್ವರ್ಡ್ಸ್ಗಳು, ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ಗಳೆಲ್ಲವೂ ಬ್ಲರ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇದರಿಂದ ಏನಾಗುತ್ತೆ, ದ ಹ್ಯಾಕರ್ಸ್ಗೆ ಅದು ಈಸಿಯಾಗಿ ಕ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ. ಒಂದು ಒಳ್ಳೆ ಫೀಚರ್ ಅಂತ ಹೇಳ್ತೀನಿ. ಜೊತೆಗೆ ವಾಟ್ಸಪ್ ರೆಗ್ಯುಲರಾಗಿ ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇನ್ಸ್ಟಾಗ್ರಾಮು, ವಾಟ್ಸಪ್ ಎಲ್ಲ ಎವ್ರಿಬಡಿ ಯೂಸಿಂಗ್ ಆನ್ ಡೈಲಿ ಯೂಸ್ ಮಾಡ್ತಾ ಇದ್ದಾರಲ್ವಾ. ಸೊ ಇದಕ್ಕೂ ಒಂದು ಹೊಸ ಸೆಕ್ಯೂರಿಟಿ ಫೀಚರ್ಸ್ ಬರ್ತಾ ಇದೆ, ದಟ್ ಇಸ್ ಕಾಲ್ಡ್ ಯೂಸರ್ ID ಆ್ಯಂಡ್ ಪಿನ್ ಕೋಡ್ ಸಪೋರ್ಟ್ ಅಂತ ಹೇಳಿ. ಅಂದರೆ ನೀವು ಯೂಶ್ವಲಿ ಯಾರಾದರೂ ನಿಮ್ಮ ವಾಟ್ಸಪ್ ನಂಬರ್ ಕೇಳಿದ್ರೆ ಏನು ಮಾಡ್ತೀರಾ, ನಿಮ್ಮ ಫೋನ್ ನಂಬರನ್ನು ನೀವು ಕೊಡ್ತೀರಾ ಅಲ್ವಾ. ಇನ್ಮೇಲೆ ಅದರ ಅವಶ್ಯಕತೆ ಬರೋದಿಲ್ಲ. ನಿಮಗೆ ಸಪ್ರೇಟಾಗಿ ಒಂದು ಯುನೀಕ್ ಆದಂಥ ಒಂದು ಯೂಸರ್ ಐಡಿನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ನಿಮ್ಮ ಯೂಸರ್ ID ಮುಖಾಂತರ ಅವ್ರು ನಿಮ್ಮನ್ನ ಕನೆಕ್ಟ್ ಮಾಡ್ಬೋದು. ಜೊತೆಗೆ ಒಂದು ಪಿನ್ ಕೋಡ್, ಒಂದು 4 ಡಿಜಿಟ್ಸ್ ಪಿನ್ ಕೋಡನ್ನು ಕೂಡ ನೀವು ಸೆಟ್ ಮಾಡ್ಕೋಬೋದು. ಸೊ ಇದೆಲ್ಲವೂ ನಿಮಗೆ ಒಂದು ಸೆಕ್ಯೂರಿಟಿಗೋಸ್ಕರ ನಿಮ್ಮ ನಂಬರನ್ನು ಸುಮ್ಮನೆ ಯಾರ್ಯಾರಿಗೋ ಕೊಟ್ಟು ಇಶ್ಯೂಸನ್ನು ಕ್ರಿಯೇಟ್ ಮಾಡದೇ ಇರಲಿ ಅಂತ ವಾಟ್ಸಪ್ ಅವರು ಹೊಸ ಫೀಚರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಐ ಥಿಂಕ್ ದೀಸ್ ಆರ್ ದ ಸೆಕ್ಯೂರಿಟೀಸ್ ವಿಚ್ ಹೆಲ್ಪ್ ಅಸ್. ನಾವು ಕೂಡ ಯುಟಿಲೈಸ್ ಮಾಡ್ಕೋಬೇಕು. ಸೊ ಆದಷ್ಟು ನಿಮ್ಮ ಫೋನನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ನಾನು ಆಗಲೇ ಹೇಳ್ದಾಗೇ 29 ಸ್ಟೇಟ್ಸ್ ಅಂದರೆ US ಅಲ್ಲಿರುವಂಥ 29 ಸ್ಟೇಟ್ಸ್ಗಳಲ್ಲಿ ಒಂದು ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ, ಮದುವೆಗಳಲ್ಲಿ ನಾಯಿ ಮತ್ತು ಕ್ಯಾಟು ಇರಲೇಬೇಕು. ಅಂದರೆ ನಿಮ್ಮ ಬಿಲೌಡ್ ಆಗಿರೋಂಥ ಪೆಟ್ಗಳನ್ನ ಅವಶ್ಯಕತೆ ಇದೆ. ಆ್ಯಂಡ್ ಅವರಿದ್ದಾಗ ಏನಾಗಿದೆ, ಅದು ಅಫಿಷಿಯಲಿ ಅದನ್ನ ಸರ್ಟಿಫೈಡ್ ಮಾಡಿದ್ದಾರೆ. ಅವರಿದ್ದರೆ ಸಾಕು, ಅವರ ವಿಟ್ನೆಸ್ ಇದ್ದರೆ ಸಾಕು, ನಿಮ್ಮ ಮ್ಯಾರೇಜ್ ಲೀಗಲಿ ವೆರಿಫೈಡ್ ಆಗುತ್ತೆ ಅಂತ. ಅಂದರೆ ಸರ್ಟಿಫಿಕೇಟಲ್ಲಿ ಕೂಡ ನೀವು ಯಾವ ಪೆಟ್ ಇದೆ ಅಂತ ಕೂಡ ಮೆನ್ಷನ್ ಆಗುತ್ತೆ. ಒಂದು ರೀತಿ ವಿಚಿತ್ರ ಅನಿಸುತ್ತೆ, ಬಟ್ ಯೂಶ್ವಲಿ ಮನುಷ್ಯರು ವಿಟ್ನೆಸ್ಗಿಂತ ನಾಯಿಗಳು ವಿಟ್ನೆಸ್ಸು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಬಿಕಾಸ್ ದೇ ಆರ್ ವೆರಿ ಲಾಯಲ್ ಅಲ್ವಾ. ಇದೇ ರೀತಿ ಸುಮಾರು ವಿಷಯಗಳಿಂದ ನಾನು ಬರ್ತೀನಿ. ಮತ್ತು ನೆಕ್ಸ್ಟ್ ವೀಕ್ ನಾನು ಯಾವ್ಯಾವ ಫೋನ್ಸ್ಗಳು ಲಾಂಚ್ ಆಗಿದೆ, ಬಿಕಾಸ್ ಆಗಸ್ಟ್ ಎಂಡಲ್ಲಿ ತುಂಬ ಫೋನ್ಸ್ಗಳು ಲಾಂಚ್ ಆಗಿದೆ. ಯಾವ್ಯಾವ ಫೋನ್ಸ್ಗಳು, ಅದರ ಫೀಚರ್ಸ್ ಏನು ಎಲ್ಲವೂ ನಾನು ಹೇಳ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದ್ದಿ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್.